ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ಮಟ್ಟಿಗುಳ್ಳ ಮತ್ತು ನುಗ್ಗೆಕಾಯಿಯಿಂದ ಮಾಡುವ ಒಂದು ವಿಶೇಷವಾದ ಪದಾರ್ಥವನ್ನು ತಯಾರಿಸುವ. ಇದು ಮಟ್ಟಿಗುಳ್ಳ ಅಂತ ಹೇಳುವ ಒಂದು ವಿಶಿಷ್ಟವಾದ ಬದನೆಕಾಯಿ. ಉಡುಪಿ ಜಿಲ್ಲೆಯ ಮಟ್ಟು ಎಂಬ ಜಾಗದಲ್ಲಿ ಇದು ಬೆಳೆಯುವುದರಿಂದ ಇದಕ್ಕೆ ಮಟ್ಟಿಗುಳ್ಳ ಅಂತ ಹೇಳ್ತಾರೆ. ಇದರ ರುಚಿಯು ಬೇರೆ ಬದನೆಕಾಯಿಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ ಮತ್ತು ಸ್ವಾದಿಷ್ಟವಾಗಿದೆ. ಪ್ರಾರಂಭದಲ್ಲಿ ಬದನೆಕಾಯಿಯನ್ನು ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಹೆಚ್ಚಿ ನೀರಿನಲ್ಲಿ ಹಾಕಿ ಇಟ್ಟುಕೊಳ್ಬೇಕು. ಒಂದು 5 ನಿಮಿಷಗಳ ಕಾಲ ನೀರಿನಲ್ಲಿ ಇಡಬೇಕು. ಬದನೆಕಾಯಿ ಮತ್ತು ನುಗ್ಗೆಕಾಯಿಯ ಪದಾರ್ಥವನ್ನು ಕೆಡ್ಡೆಸ ಎಂಬ ಹಬ್ಬದ ದಿವಸ ತುಳುನಾಡಿನಲ್ಲಿ ತಯಾರಿಸುವ ಪ್ರತೀತಿ ಇದೆ. ಕೆಡ್ಡೆಸ ಎಂಬ ಹಬ್ಬವನ್ನು ತುಳುನಾಡ ಜನರು ಕುಂಭ ಸಂಕ್ರಮಣದ ದಿವಸ ವರ್ಷಕ್ಕೊಂದು ಬಾರಿ ಆಚರಿಸ್ತಾರೆ. ಇದು ಕೃಷಿಕರು ಭೂಮಿಯನ್ನು ಪೂಜಿಸುವಂತಹ ಒಂದು ಹಬ್ಬ. ಬದನೆಕಾಯಿಯನ್ನು ಸ್ವಲ್ಪ ದೊಡ್ಡ ಹೋಳುಗಳಾಗಿಯೇ ಹೆಚ್ಚಿಕೊಳ್ಬೇಕು. ಈಗ ಬದನೆಕಾಯಿಯನ್ನು ಹೆಚ್ಚಿಕೊಂಡದ್ದಾಯಿತು. ಇನ್ನು ನುಗ್ಗೆಕಾಯಿಯನ್ನು ಸ್ವಲ್ಪ ನಾರು ತೆಗೆದು ಹೆಚ್ಚಿಕೊಳ್ಬೇಕು. ನುಗ್ಗೆಕಾಯಿಯಲ್ಲಿ ಕೆಲವೊಂದು ಪ್ರಮುಖ ಪೋಷಕಾಂಶಗಳು ಇವೆ. ಇದನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ವಿಟಮಿನ್ ಸಿ ಉತ್ತಮ ಪ್ರಮಾಣದಲ್ಲಿ ಇರುವುದರಿಂದ ಜ್ವರ, ಗಂಟಲು ನೋವು, ಕೆರೆತ, ಶೀತ ಮೊದಲಾದ ಕಾಯಿಲೆಗಳನ್ನು ನಿಯಂತ್ರಿಸಲು ಸಹಾಯವಾಗ್ತದೆ ಅಂತಲೂ ಹೇಳ್ತಾರೆ. ಈಗ ಹೆಚ್ಚಿಕೊಂಡದ್ದಾಯಿತು. ಸುರುವಿಗೆ ನುಗ್ಗೆಕಾಯಿಯನ್ನು ಸ್ವಲ್ಪ ಬೇಯಿಸಿಕೊಳ್ಬೇಕು. ಯಾಕಂದರೆ ಇದಕ್ಕೆ ಹೆಚ್ಚು ಸಮಯ ಬೇಕಾಗ್ತದೆ ಬೇಯಲಿಕ್ಕೆ. ಒಂದು 5 ನಿಮಿಷಗಳ ಕಾಲ ಬೆಂದ ಮೇಲೆ ಬದನೆಕಾಯಿಯನ್ನು ಸೇರಿಸಿಕೊಳ್ಬೇಕು. ಈಗ ನುಗ್ಗೆಕಾಯಿ ಬೆಂದಿದೆ. ಈಗ ಈ ಸಂದರ್ಭದಲ್ಲಿ ಬದನೆಕಾಯಿ ಹೋಳುಗಳನ್ನು ಸೇರಿಸಬೇಕು. ಈ ಮಟ್ಟಿಗುಳ್ಳ ಅಂತ ಹೇಳೋದು ಬೇಗನೆ ಬೇಯ್ತದೆ ಮತ್ತು ಬೆಂದಾಗ ತುಂಬ ಮೃದುವಾಗ್ತದೆ. ಅದಕ್ಕೆ ಇದನ್ನು ಸ್ವಲ್ಪ ದೊಡ್ಡ ಹೋಳುಗಳಾಗಿ ಹೆಚ್ಚಿಕೊಳ್ಳೋದು. ಸ್ವಲ್ಪ ಅರಸಿನ ಸೇರಿಸಿ ಒಂದು 2-3 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು. ಈಗ ಬೆಂದಿದೆ. ಬದನೆ ಮತ್ತು ನುಗ್ಗೆ ಎರಡೂ ಚೆನ್ನಾಗಿ ಬೆಂದಿದೆ. ಈ ಸಂದರ್ಭದಲ್ಲಿ ಮಸಾಲೆಯನ್ನು ತಯಾರಿಸುವ. ಉದ್ದಿನಬೇಳೆ, ಕೊತ್ತಂಬರಿ, ಬ್ಯಾಡಿಗೆ ಮೆಣಸು, ಜೀರಿಗೆ ಮತ್ತು ಸ್ವಲ್ಪ ಮೆಂತೆ ಇವೆಲ್ಲವನ್ನು 1 ಚಮಚ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು. ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು. ಗಮ್ಮನೆ ಪರಿಮಳ ಬರುವವರೆಗೆ ಹುರಿದುಕೊಳ್ಬೇಕು. ಈಗ ಹುರಿದುಕೊಂಡದ್ದಾಯಿತು. ಈ ಹುರಿದಿರುವಂತಹ ಮಸಾಲೆಯನ್ನು ತೆಂಗಿನಕಾಯಿಯ ಜೊತೆಗೆ ನುಣ್ಣಗೆ ರುಬ್ಬಿಕೊಳ್ಬೇಕು. ನಾನಿಲ್ಲಿ ಅರ್ಧ ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಮಸಾಲೆ ರುಬ್ಬಿಕೊಂಡದ್ದಾಯಿತು. ಈಗ ಇನ್ನು ಉಳಿದ ಸಾಮಗ್ರಿಗಳನ್ನು ಒಂದೊಂದಾಗಿ ಸೇರಿಸಿಕೊಳ್ಳುವ. ಉಪ್ಪು ಮತ್ತು 1 ಸಣ್ಣ ತುಂಡು ಬೆಲ್ಲ,
2 ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಹುಣಸೆ ಹಣ್ಣಿನ ರಸ, ಇವೆಲ್ಲವನ್ನು ಸೇರಿಸಿದ ಮೇಲೆ ಒಂದು 2 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯ್ತಾ ಇರಲಿ. ಈಗ ಮಸಾಲೆಯನ್ನು ಸೇರಿಸುವ. ರುಬ್ಬಿಕೊಂಡಿರುವಂತಹ ಮಸಾಲೆ, ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಸೇರಿಸ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಬೇಯ್ತಾ ಇರಲಿ. ಇದು ಸಣ್ಣ ಉರಿಯಲ್ಲಿ ಬೇಯ್ತಾ ಇರಲಿ. ಕೊನೆಯದಾಗಿ ಸಣ್ಣಕ್ಕೆ ಹೆಚ್ಚಿಕೊಂಡಿರುವಂತಹ ಕರಿಬೇವನ್ನು ಸೇರಿಸ್ತಾ ಇದ್ದೇನೆ ಮತ್ತು 1 ಚಮಚೆ ತೆಂಗಿನೆಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಇದು ಘಮ್ಮನೆ ಪರಿಮಳ ಬರ್ತದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಅಂತ ಎನಿಸಿಕೊಳ್ತೇನೆ. ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಮಟ್ಟಿಗುಳ್ಳ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗ್ತದೆ. ಧನ್ಯವಾದಗಳು.